ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆ ಜನಸಾಮಾನ್ಯರ ಮೇಲೆ ಹೊರೆಯಾಗಿದೆ. ಗ್ಯಾರಂಟಿಗೆ ಹಣ ತುಂಬಿಸುವಂತಹ ಯತ್ನ ಇದು. ಆದರೆ ಇದರಿಂದ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ. ರಾಜ್ಯ ಸರ್ಕಾರ ಇದೆ ಅನ್ನೋದನ್ನೇ ಮರ್ತಿದ್ದಾರೆ. ಹಾಸನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿಯೇ ಇಲ್ಲ, ಎಲ್ಲವೂ ಕೂಡ ಸತ್ತು ಹೋಗಿದೆ. ಕೆಪಿಎಸ್ಸಿ ಪರೀಕ್ಷೆ ಬಗ್ಗೆ ಮೊದಲು ಗಮನವನ್ನ ಕೊಡಬೇಕು, ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಿದೆ. 2014 ಕೆಪಿಎಸ್ಸಿ ನೇಮಕಾತಿ ವಿಷಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯೇ ನಡೆದು ಹೋಗಿತ್ತು. ಇನ್ನು 2025ಕ್ಕೆ ಬಂದಿದ್ದೇವೆ. ಕೆಪಿಎಸ್ಸಿಯ ಪರಿಸ್ಥಿತಿ ನೋಡಿದ್ರೆ ಅದು ಕೂಡ ಇನ್ನೊಂದು ಹಂತಕ್ಕೆ ತಲುಪಿದೆ. ಹಾಗಾಗಿ ಒಂದೇ ಒಂದು ಉದ್ಯೋಗ ಕೆಪಿಎಸ್ಸಿಯಲ್ಲಿ ಸೃಷ್ಟಿ ಕೂಡ ಆಗಿಲ್ಲ. 15 ಜನ ಮೆಂಬರ್ಗಳನ್ನ ಮಾಡಿಕೊಂಡು ಏನು ಸುಧಾರಣೆಯನ್ನ ತಂದ್ರಿ ನೀವು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಮೆಟ್ರೋ ದರ ಜನಸಾಮಾನ್ಯರ ಮೇಲೆ ಹೊರೆ ಇದು. ಈ ರೀತಿ ಪ್ರತಿದಿನ ಯಾವುದೋ 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಹಣ ತುಂಬಿಸ್ಕೊಳ್ಳಿಕ್ಕೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ, ಸತ್ತೋಗಿದೆ. ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ. ಈಗ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇದನ್ನು ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನಿಮ್ಮ ಕೆಪಿಎಸ್ಸಿ ಇದೇ ಸರ್ಕಾರ, ಸಿದ್ದರಾಮಯ್ಯರ ಸರ್ಕಾರವೇ 2014ರಲ್ಲಿ ಯಾವುದೋ ಒಂದು ಕೆಪಿಎಸ್ಸಿಯ ನೇಮಕಾತಿ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಕೆಪಿಎಸ್ಸಿಲಿ ದೊಡ್ಡ ಕರ್ಮಕಾಂಡ ಅಂತ ಹೇಳಿ ಯಾವುದೊಂದು ಮೈತ್ರಿ ಅಂತ ಹೆಣ್ಣು ಮಗಳ ವಿಷಯದಲ್ಲಿ, ಅದು ಒಂದು ಹೆಣ್ಣು ಮಗಳಿಗೋಸ್ಕರವಾಗಿ 370 ಯುವಕರ ಜೊತೆ ಚೆಲ್ಲಾಟ ಆಡಿದ್ರು, ಹೆಣ್ಣು ಮಕ್ಕಳು ಯುವಕರ ಜೊತೆಯಲ್ಲಿ ಈ ಸರ್ಕಾರ. ಇವತ್ತು 2025ಕ್ಕೆ ಬಂದಿದ್ದೇವೆ. ಕೆಪಿಎಸ್ಸಿ ಪರಿಸ್ಥಿತಿ ಏನಾಗಿದೆ? ಒಂದೇ ಒಂದು ಉದ್ಯೋಗ ಕೆಪಿಎಸ್ಸಿಲಿ ಇವತ್ತು ಸೃಷ್ಟಿ ಆಗಲಿಲ್ಲ. 14 ಜನನೋ 15 ಜನನೋ 16 ಜನನೋ ಕೆಪಿಎಸ್ಸಿನಲ್ಲಿ ಮೆಂಬರ್ಸ್ ಮಾಡ್ಕೊಂಡು ಏನು ಸುಧಾರಣೆ ತಂದ್ರಿ? ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಉದ್ಯೋಗ ಇಲ್ಲ. ಕೆಪಿಎಸ್ಸಿ ಇವತ್ತು ನಾವೇನೋ ದೊಡ್ಡ ಸುಧಾರಣೆ ತರ್ತೀವಿ, ಓಟ ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂತೆಲ್ಲ ಹೇಳಿದ್ರಲ್ಲ. ಕೆಪಿಎಸ್ಸಿ ಒಂದು ಎಕ್ಸಾಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯುವಕರ ಜೊತೆಲಿ ಚೆಲ್ಲಾಟ ಆಡ್ತಾ ಇದ್ದೇವೆ. ಯಾರಿಗೂ ಇದ್ರ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಈ ಸರ್ಕಾರದಲ್ಲಿ. ಅದರಿಂದ ಮೊದಲು ಇದೆಲ್ಲದರ ಬಗ್ಗೆ ಗಮನ ಕೊಡಿ, ಆಮೇಲೆ ಮುಂದೆ ಬೇರೆ ವಿಷಯ ಚರ್ಚೆ ಮಾಡಿ. ಬೆಂಗಳೂರಿನ ಮೆಟ್ರೋ ದರ ಜನಸಾಮಾನ್ಯರ ಮೇಲೆ ಹೊರೆ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.